ಏಕರೂಪ ನಾಗರಿಕ ಸಂಹಿತೆಯನ್ನು ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲು ಜಾರಿಗೆ ತಂದ ರಾಜ್ಯ ಉತ್ತರಾಖಂಡ. 2025 ಜನವರಿ 27ರಂದು ಇದನ್ನು ಜಾರಿ ಮಾಡಲಾಯಿತು. ಈಗ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದಲ್ಲೂ ನಾವು UCC ಜಾರಿಗೆ ಮಾಡ್ತೀವಿ ಎಂದು ಹೇಳಿದ್ದಾರೆ. ಉತ್ತರಾಖಂಡದ UCC ಮಾದರಿಯಲ್ಲಿಯೇ ಇದನ್ನು ರಚಿಸ್ತೇವೆ ಎಂದು ಹೇಳಿದ್ದಾರೆ. ಹಾಗಿದ್ರೆ ಉತ್ತರಾಖಂಡದ UCC ಹೇಗಿದೆ? ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರ್ತೇವೆ ಎಂದು ಯಾಕೆ BJP ಸರ್ಕಾರಗಳು ಆಗಾಗ ಹೇಳ್ತಾ ಇವೆ? ಅದಕ್ಕೇಕೆ ಭಯಪಡಬೇಕು? ಅದನ್ನು ತಂದರೆ ಯಾರಿಗೆ ತೊಂದರೆ? ಇದು ಬೆದರಿಸುವ ಒಂದು ಆಯುಧವಾಗಿದೆಯಾ, ಅಥವಾ ಮುಸ್ಲಿಂ ಸಮುದಾಯದ ವೈಯಕ್ತಿಕ ನಿಯಮಗಳನ್ನು ರದ್ದುಪಡಿಸುವ ಉದ್ದೇಶವನ್ನು ಮಾತ್ರ ಹೊಂದಿದೆಯಾ? ಸರ್ವರಿಗೂ ಏಕರೂಪದ ಕಾನೂನನ್ನು ಉತ್ತರಾಖಂಡದಲ್ಲಿ ಜಾರಿ ಮಾಡಲಾಗಿದೆಯಾ? ಈ ಬಗೆಯ ಪ್ರಶ್ನೆಗಳು ಸಹಜವಾಗಿಯೇ ಹುಟ್ಟಿಕೊಳ್ಳುತ್ತೆ. यूनिफॉर्म सिविल कोड बंगाल में होगा, एक प्रोसीड्योर होता है, हम लोग असेंबली में बताऊंगा. एक कमेटी बनता है एक सिटिंग जज के नेतृत्व में. गुजरात, उत्तराखंड, आसाम में जिस तरीके से हुआ प्रोसीड्योर मानते हुए होगा. बाकी असेंबली में मानने बताऊंगा मैं. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಉತ್ತರಾಖಂಡದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಯಾಗಿದ್ರೂ ಅದರ ವ್ಯಾಪ್ತಿಗೆ ಬುಡಕಟ್ಟು ಸಮುದಾಯ ಬರೋದೇ ಇಲ್ಲ. ಹಾಗಂತ ಈ ಸಮುದಾಯಕ್ಕೆ ಸರ್ಕಾರದ ಎಲ್ಲ ಸೌಲಭ್ಯಗಳು ಸಿಗುತ್ತೆ. ಇತರೆಲ್ಲ ಭಾರತೀಯರಿಗೆ ಯಾವೆಲ್ಲ ಸೌಲಭ್ಯಗಳು ಸಿಗುತ್ತವೋ ಆ ಎಲ್ಲ ಸೌಲಭ್ಯಗಳು ಈ ಸಮುದಾಯಕ್ಕೂ ಸಿಗುತ್ತೆ. ಆದರೂ ಅವರು ಈ ಕಾನೂನಿನ ವ್ಯಾಪ್ತಿಗೆ ಒಳಪಡ್ತಾನೇ ಇಲ್ಲ. ಎಲ್ರಿಗೂ ಸಮಾನವಾಗಿ ಅನ್ವಯವಾಗುವ ಕಾನೂನೇ ಏಕರೂಪ ನಾಗರಿಕ ಸಂಹಿತೆ ಎಂದಾಗಿದ್ದರೆ ಇವರನ್ನೇಕೆ ಈ ವ್ಯಾಪ್ತಿಯಿಂದ ಹೊರಗಿಟ್ಟಿದ್ದೀರಿ ಎಂಬುದಕ್ಕೆ ಉತ್ತರವೂ ಸಿಗ್ತಾ ಇಲ್ಲ. ಉತ್ತರಾಖಂಡದ UCC ನಿಯಮದ ಪ್ರಕಾರ ಮದುವೆಯಾಗುವುದಕ್ಕೆ ಮಹಿಳೆಯರಿಗೆ 18 ವರ್ಷ ತುಂಬಿರಬೇಕು, ಪುರುಷರಿಗೆ 21 ವರ್ಷ ತುಂಬಿರಬೇಕು. ಎಲ್ಲ ವಿವಾಹಗಳನ್ನು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಬೇಕು. ಬಹುಪತ್ನಿತ್ವಕ್ಕೆ ನಿಷೇಧ ಇದೆ. ತ್ರಿವಳಿ ತಲಾಕ್, ನಿಕಾಹ್ ಹಲಾಲ, ಇದ್ದತ್ ಮುಂತಾದ ಪದ್ಧತಿಗಳಿಗೆ ನಿಷೇಧ ಇದೆ. ಪುರುಷರು ಮತ್ತು ಮಹಿಳೆಯರ ನಡುವೆ ಮಾತ್ರ ಲಿವಿಂಗ್ ರಿಲೇಷನ್ಶಿಪ್ಗೆ ಅನುಮತಿ ಇದೆ. ಇದನ್ನು ನೋಂದಣಿ ಮಾಡಿಕೊಳ್ಳೋದು ಕಡ್ಡಾಯ. ಮಗ ಮತ್ತು ಮಗಳಿಗೆ ಆಸ್ತಿಯಲ್ಲಿ ಸಮಾನ ಪಾಲು ಇರಬೇಕು. ತಂದೆ ಮತ್ತು ತಾಯಿ ಇಬ್ಬರೂ ಉತ್ತರಾಧಿಕಾರಿಗಳಾಗಿರ್ತಾರೆ. ದತ್ತು ಮಕ್ಕಳಿಗೂ ಮತ್ತು ಇತರ ಮಕ್ಕಳಿಗೂ ಸಮಾನ ಹಕ್ಕುಗಳು ಇರ್ತವೆ. ಮುಖ್ಯವಾಗಿ ಮದುವೆ, ವಿಚ್ಛೇದನ, ಆಸ್ತಿ, ಉತ್ತರಾಧಿಕಾರ ಮತ್ತು ಇನ್ನಿತರ ವಿಷಯಗಳಿಗೆ ಸಂಬಂಧಿಸಿದಂತೆ ಈ ಏಕರೂಪ ನಾಗರಿಕ ಸಂಹಿತೆಯನ್ನು ರಚಿಸಲಾಗ್ತಾ ಇದೆ ಎಂದು ಹೇಳಲಾಗ್ತಾ ಇದೆ. ಆದರೆ ಉತ್ತರಾಖಂಡ ಸರ್ಕಾರ ಇಲ್ಲಿ ಅಡಗಿಸಿಟ್ಟಿರುವ ಒಂದು ವಿಶೇಷ ಸಂಗತಿ ಇದೆ. ಅದುವೇ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ವ್ಯವಸ್ಥೆ. ಉತ್ತರಾಖಂಡದಲ್ಲಿ ಇಂಥದ್ದೊಂದು ವಿಶೇಷ ಕಾನೂನು ಸ್ಥಿತಿ ಇದೆ. ಹಿಂದೂ, ಬೌದ್ಧ, ಜೈನ ಮತ್ತು ಸಿಖ್ ಸಮುದಾಯಗಳಿಗೆ ಮಾತ್ರ ಈ ವಿಶೇಷ ಸೌಲಭ್ಯ ಲಭ್ಯ ಇದೆ. ಕುಟುಂಬದ ಮುಖ್ಯಸ್ಥನಾದ ಪುರುಷನ ನೇತೃತ್ವದಲ್ಲಿ ಸಂಯುಕ್ತ ಕುಟುಂಬ ಆಸ್ತಿಯನ್ನು ನಿರ್ವಹಿಸುವ ವಿಧಾನವೇ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ವ್ಯವಸ್ಥೆ. ಮುಖ್ಯವಾಗಿ ಕುಟುಂಬದ ಆದಾಯವನ್ನು ವಿಭಜಿಸಿ ತೆರಿಗೆ ಉಳಿತಾಯ ಮಾಡುವ ವಿಧಾನ ಇದು. ಇದಕ್ಕೆ ಪ್ರತ್ಯೇಕ ಪಾನ್ ಕಾರ್ಡ್ ಇದೆ. ITR ಫೈಲಿಂಗ್ ಮಾಡಬೇಕಾಗತ್ತೆ. ಇದರ ಮೂಲಕವೇ ಪೂರ್ವಜರ ಆಸ್ತಿ, ಬಾಡಿಗೆ ಆದಾಯ, ವ್ಯಾಪಾರ, ಕೃಷಿ ಆದಾಯಗಳನ್ನು ಕುಟುಂಬದ ಆದಾಯವಾಗಿ ತೋರಿಸಬಹುದು. ವೈಯಕ್ತಿಕವಾಗಿ ತೋರಿಸುವುದನ್ನು ಈ ಮೂಲಕ ತಪ್ಪಿಸಿಕೊಳ್ಳಬಹುದು. ಇದರಿಂದ ವೈಯಕ್ತಿಕ ಆದಾಯ ಕಡಿಮೆಯಾಗಿ ತೆರಿಗೆ ಸ್ಲ್ಯಾಬ್ ಕಡಿಮೆಯಾಗುತ್ತೆ. ಸೆಕ್ಷನ್ 80C ಅಡಿಯಲ್ಲಿ 1.5 ಲಕ್ಷ ರೂಪಾಯಿವರೆಗೆ ಡಿಡಕ್ಷನ್ ಸಿಗುತ್ತೆ. ಆಸ್ತಿ ಮಾರಾಟದಿಂದ ಬಂದ ಲಾಭವನ್ನು ಇನ್ನೊಂದು ಆಸ್ತಿ ಖರೀದಿಸುವುದಕ್ಕೆ ಬಳಸಿದರೆ ತೆರಿಗೆ ಉಳಿತಾಯ ಸಿಗುತ್ತೆ. ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಸದಸ್ಯರಿಗೆ ಬಡ್ಡಿ ರಹಿತ ಸಾಲ ಸಿಗುತ್ತೆ. ಇನ್ನೂ ಹಲವು ಸೌಲಭ್ಯಗಳು ಈ ವ್ಯವಸ್ಥೆಯಿಂದ ಸಿಗುತ್ತೆ. ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ರಚನೆಗೆ ಇಬ್ಬರು ಇದ್ದರೆ ಸಾಕಾಗತ್ತೆ. ಆದರೆ ಉತ್ತರಾಖಂಡದ UCC ನಿಯಮದಲ್ಲಿ ಈ ವ್ಯವಸ್ಥೆಯ ಬಗ್ಗೆ ಏನನ್ನೂ ಹೇಳಲಾಗಿಲ್ಲ. ಇದನ್ನು ಇರುವಂತೆಯೇ ಉಳಿಸಿಕೊಳ್ಳಲಾಗಿದೆ. ಅಂದರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಎಂಬ ವ್ಯವಸ್ಥೆಯನ್ನು ಹಾಗೆಯೇ ಉಳಿಸಿ ತೆರಿಗೆ ಉಳಿತಾಯ ಸಹಿತ ವಿವಿಧ ಪ್ರಯೋಜನಗಳನ್ನು ಪಡೆದುಕೊಳ್ಳುವುದಕ್ಕೆ ಉತ್ತರಾಖಂಡ ಸರ್ಕಾರ ಅವಕಾಶ ನೀಡಿದೆ. ಇದರಲ್ಲಿ ಲಿಂಗ ಅಸಮಾನತೆ ಕೂಡ ಇದೆ ಎಂಬ ಆರೋಪ ಇದೆ. ಈ ವ್ಯವಸ್ಥೆಯ ನೇತೃತ್ವ ಪುರುಷನದ್ದಾಗಿದೆ. ಮುಸ್ಲಿಮರ ಉತ್ತರಾಧಿಕಾರದ ನಿಯಮವನ್ನು ರದ್ದುಗೊಳಿಸಿದ ಉತ್ತರಾಖಂಡದ UCC ಕಾಯ್ದೆಯು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ವ್ಯವಸ್ಥೆಯನ್ನು ಹಾಗೆಯೇ ಉಳಿಸಿಕೊಂಡಿರುವುದು ತಾರತಮ್ಯ ನೀತಿ ಎಂಬ ಆರೋಪ ಇದೆ. ಅಂದರೆ ಏಕರೂಪ ನಾಗರಿಕ ಸಂಹಿತೆ ಎಂಬ ಹೆಸರಲ್ಲಿ ಮುಸ್ಲಿಮರನ್ನೇ ಗುರಿ ಮಾಡಲಾಗ್ತಾ ಇದೆ.
ಅವರ ವೈಯಕ್ತಿಕ ನಿಯಮಗಳ ಮೇಲೆ ಸವಾರಿ ಮಾಡಲಾಗ್ತಾ ಇದೆ. ಅವುಗಳನ್ನು ಕಸಿದುಕೊಂಡು ಬಹುಸಂಖ್ಯಾತರ ನಿಯಮಗಳನ್ನು ಅವರ ಮೇಲೆ ಹೇರಲಾಗ್ತಾ ಇದೆ. ಅದೇ ವೇಳೆ ಬುಡಕಟ್ಟು ಸಮುದಾಯವನ್ನು ಇದರಿಂದ ಹೊರಗಿಡಲಾಗ್ತಾ ಇದೆ. ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಎಂಬ ರಚನೆಯ ಮೂಲಕ ಪಡೆಕೊಳ್ಳಲಾಗ್ತಾ ಇರುವ ತೆರಿಗೆ ಲಾಭಗಳನ್ನು ಮತ್ತು ಲಿಂಗ ಅಸಮಾನತೆಯನ್ನು ಹಾಗೆಯೇ ಉಳಿಸಿಕೊಳ್ಳಲಾಗಿದೆ. ಏಕರೂಪ ನಾಗರಿಕ ಸಂಹಿತೆ ಅಂದಮೇಲೆ ಸರ್ವರಿಗೂ ಒಂದೇ ಕಾನೂನು ಅನ್ವಯವಾಗಬೇಕು. ಬುಡಕಟ್ಟು ಸಮುದಾಯವು ಇದರಲ್ಲಿ ಸೇರಬೇಕು. ಯಾವ ಸಮುದಾಯದ ವೈಯಕ್ತಿಕ ನಿಯಮಗಳು ಅಸ್ತಿತ್ವದಲ್ಲಿ ಇರಬಾರದು. ನಿಯಮವು ಎಲ್ಲರಿಗೂ ಸಮಾನವಾಗಿ ಅನ್ವಯವಾಗಬೇಕು. ಆದರೆ ಆ ಉದ್ದೇಶದಿಂದ ಈ ನಿಯಮವನ್ನು ತರಲಾಗ್ತಾ ಇಲ್ಲ ಅನ್ನೋದಕ್ಕೆ ಉತ್ತರಾಖಂಡದ UCC ಒಂದು ಉದಾಹರಣೆ ಎಂಬ ಅಭಿಪ್ರಾಯ ಇದೆ. ಆದ್ದರಿಂದಲೇ ಸುವೇಂದು ತರುವ ಏಕರೂಪ ನಾಗರಿಕ ಸಂಹಿತೆ ಈ ದೌರ್ಬಲ್ಯದಿಂದ ಮುಕ್ತವಾಗಿದೆಯೇ ಎಂಬ ಅನುಮಾನ ಈಗ ಎಲ್ಲರಲ್ಲೂ ಇದೆ.